ಸರ್ ನಮಸ್ತೆ. ನನ್ನ ಹೆಸರು ಸಂದೀಪ್ ಅಂತ. ನಮ್ಮದು ಹಾಸನ ಡಿಸ್ಟಿಕ್ಕು, ಚನ್ನರಾಯಪಟ್ಟಣ ತಾಲೂಕು, ಹಿರಿಸೇವೆ ಹೋಬಳಿ. ಸೊ ನಾವು ಇಲ್ಲಿ ಒಂದು 3 ಜೊತೆ ಎತ್ಕೊಳು ಹಾಕಿದ್ದೀವಿ. ಸೊ ಸೆಲೆಕ್ಷನ್ಗೆ ಈ ಸತಿ ನಮ್ಮ ಪಾರ್ಥಸಾರಥಿಯವರು ಹೋದ ಸತಿ ಒಂದು ಸ್ಟಾರ್ಟ್ ಮಾಡಿದ್ದು ಹೆಜ್ಜೆ ಇಟ್ಟಿದ್ದದು. ಹೋದ ಸತಿನೇ ಅವ್ರು ಚಿನ್ನ ಇಟ್ಟಿದ್ರು, ಅದೊಂದು ಗೋಲ್ಡ್ ಅನ್ನೋದು ಚಾಂಪಿಯನ್ಗೆ ಇಟ್ಟಿದ್ರು. ಪ್ಲಸ್ ಇನ್ನೆಲ್ಲದಕ್ಕೂ ಸಿಲ್ವರ್ ಇಟ್ಟು ಅವ್ರು ಓನ್ ರಿಸ್ಕಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಇದು APMC ಅವರು ನಡೆಸೋ ಜಾತ್ರೆ. ಬಟ್ ಆದರೆ APMC ಅವ್ರು ಏನು ಮಾಡ್ತಾರೆ, ಅದು ಬಕೆಟ್ಟು ಆ ಥರ ಒಂದು ಇದು ಮಾಡ್ತಾರೆ. ರೈತರುಗಳು ಒಂದು ವರ್ಷ ಪೂರ್ತಿ ಸಾಕೋದು ಅದೊಂದು ಪ್ರದರ್ಶನಕ್ಕೆ ಪ್ಲಸ್ ಮೆರವಣಿಗೆಗೆ ಪ್ಲಸ್ ಒಂದು ಗತ್ತು. ರೈತರಿಗೆ ಒಂದು ಜೊತೆ ಎತ್ತಿದ್ರೆ ಮನೆ ಮುಂದೆ ಅದೊಂದು ಗತ್ತು ಅಂತ ಅದೊಂದು ಬಿಂಬಿಸ್ಕೊಳ್ತಾರೆ. ಅದು ಯಾವ ಥರ ಅಂದರೆ ಇವತ್ತು ಆಧುನಿಕ ತಂತ್ರಜ್ಞಾನ ಇರೋದ್ರಿಂದ JCB ಇದ್ದಿರ್ಬೋದು, ಟ್ಯಾಕ್ಟ್ರ್ ಇರ್ಬೋದು. ಹಳೆ ತಂದವರು ಏನು ಅಂದರೆ ಅದು ಏನೇ ಇಟ್ಕೊಂಡಿದ್ರು ಒಂದು ಜೊತೆ ಎತ್ಕೊಳ್ಳಿದ್ರೆ ಮನೇಲಿ ಬಸಪ್ಪನ ಸೇವೆ ಮಾಡ್ದಂಗೆ. ಅದು ಮನೆ ಹತ್ರ ನಾವು ದೇವಸ್ಥಾನಕ್ಕೆ ಹೋಗೋದು ಬೇಡ, ಬಸಪ್ಪನ ತಲೆ ಮೇಲೆ ಒಂದು ಹೂವು ಹಾಕಿದ್ರೆ ಅದು ದೇವ್ರ ಪಾದಕ್ಕೆ ಸೇರ್ಕೊಂಡಂಗೆ. ಇವತ್ತು ಭೂಮಿ ಮೇಲೆ ಏನು ಇವತ್ತು ದೇವರು ಅಂತ ನಿಂತಿರೋದು ಅದು ಬಸವಣ್ಣ. ಅದ್ರ ಮೂಲ ತಳಿ ಬಂದು ನಮ್ಮದು ಹಳ್ಳಿಕಾರ ಅಂತ ಇವತ್ತು ಬಿಂಬಿಸ್ಕೊಂಡಿದ್ದಾರೆ. ಮುಂಚಿನ ದಿನಗಳಲ್ಲೆಲ್ಲ ನಮ್ಮ ತಾತ ಆಗಲಿ ನಮ್ಮ ಅಪ್ತಿರಾಗಲಿ ಅದೊಂದು ನಾಟಿ ಎತ್ತು ಅನ್ನೋರು. ಸೊ ಅದಕ್ಕೆ ಒಂದು ವಿಂಗಡಣೆ ಇತ್ತು, ಒಂದು ಹಳ್ಳಿಕಾರ ಅನ್ನೋದು, ಅಮೃತಮಾಲ್ ಅನ್ನೋದು. ಸೊ ಅದನ್ನ ವಿಂಗಡಣೆ ಮಾಡಿದ್ರು ಆ ಮಹಾರಾಜರು. ಇವತ್ತು ನಮ್ಮ ಮೈಸೂರು ಮಹಾರಾಜರು ಇದಕ್ಕೆ ತಳಿ ಸಂವರ್ಧನಾ ಕೇಂದ್ರಗಳು ಮಾಡಿದ್ರು. ಎಲ್ಲಿ ಮೈಸೂರಲ್ಲಿ ಭಾಗದಲ್ಲಿ. ಇವತ್ತು ಜಾರ್ಬಂಡ್ ಕಾವಲು, ಇವತ್ತು ಗುಡ್ಬಂಡೆ, ಇವತ್ತು ಏನೇನು ಮುಫತ್ ಕಾವಲುಗಳಿದ್ದಾವೆ, ಇದೆಲ್ಲ ಅವತ್ತಿನ ದಿನದಲ್ಲಿ ಬ್ರಿಟಿಷರ್ಸ್ಗಳು ಪ್ಲಸ್ ಮಹಾರಾಜರು ಬಿಟ್ಟಿದ್ದ ಜಾಗಗಳು ಇವೆಲ್ಲ. ಸೊ ಅದನ್ನು ಈ ದನ ಉಳಿವಿಗಾಗಿ ಇವೆಲ್ಲ ಮಾಡಿದ್ದು. ಸೊ ಕಾಲಾಂತರ ಇವತ್ತು ಅದು ಚೇಂಜ್ ಆಗಿದೆ. ಹಳ್ಳಿಕಾರ ಅನ್ನೋದು ಒಂದು ಜಾತಿನೇ ಇದೆ, ಅದು ಅವ್ರೊಂದು ಜಾತಿ ಮಾಡ್ಕೊಂಡಿದ್ದಾರೆ. ಪ್ಲಸ್ ಇದೊಂದು ಹಳ್ಳಿಕಾರ ಅನ್ನೋದು ಒಂದು ಪ್ರಭೇದ ಯಾವುದು ನಮ್ಮ ದನಗಳಲ್ಲಿ. ಸೊ ಇದು ಉಳಿಸ್ಕೊಂಡು ಇವತ್ತು ಅವತ್ತಿನ ದಿನದಿಂದ ಉಳಿಸ್ಕೊಂಡ್ಬಂದಿದ್ರು. ಇವತ್ತು ನಾವು ಉಳಿಸ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಇವತ್ತು ನಾವು ಐನಗುಡಿಗೆ ಬಂದಿದ್ದು ಇದು ಕೆಂಗಲ್ ಅನ್ನೋದು ಪಾರ್ಥಸಾರಥಿಯವರು ಇನಿಷಿಯೇಟ್ ಮಾಡಿ ಇವತ್ತು ಒಂದು ದೊಡ್ಡ ಲೆಕ್ಕಾಚಾರಕ್ಕೆ ಇವತ್ತು ಮ್ಯಾಕ್ಸ್ ಟು ಮ್ಯಾಕ್ಸ್ ಆಲ್ಮೋಸ್ಟ್ ಮಿನಿಮಮ್ ಒಂದು 1/2 kg ಚಿನ್ನ ಅಂದರೆ ಒಂದು ಅರ್ಧ kg, ಒಂದು 1/4 kg ಚಿನ್ನ ಅಂದರೆ ಇದು ಲ್ಯಾಕ್ಸ್ ಟುಗೆದರ್ ಒಂದು 25 to 30 lakh ಆಗುತ್ತೆ. ಸೊ ಅವರು ಇದನ್ನು ರೈತರು ಕೊಡಬೇಕು ಅಂತ ಹೇಳ್ಬಿಟ್ಟು ಅವರೊಂದು ಸಂಘ ಮಾಡ್ಕೊಂಡು ಒಂದು ಕಮಿಟಿ ಮಾಡ್ಕೊಂಡು ಅವರೊಂದು ನಿದರ್ಶನ ಆಗ್ತಾಯಿದ್ದಾರೆ. ಯಾರೋ ಇವತ್ತು ಎಲ್ಲರಿಗೂ ಯಾರೇ ಆಗಲಿ ಇವತ್ತು ನಮ್ಮದು ಜಾತ್ರೆ ನಡೆಯುತ್ತೆ ಅಲ್ಲಿ ನಮ್ಮದು ಹಾಸನದಲ್ಲಿ. ಅದಕ್ಕೆ 108 ವಿಘ್ನಗಳು. ಅಲ್ಲಿ ನಾವು ಅವ್ರ ಬಕೆಟ್ ಕೊಡೋದೇ ಇಟ್ಕೊಬರ್ಬೇಕು. ನಮ್ಮ MLA ಅವರು ಇವತ್ತು ಏನು ನಮ್ಮ ಪಾರ್ಥಸಾರಥಿಯವರೆಲ್ಲ ಏನು ಇನಿಷಿಯೇಟ್ ಮಾಡಿದ್ದಾರೆ, ಮುಂದಿನ ವರ್ಷದಿಂದ ನಮಗೂ ಚಿನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು ಇವತ್ತು ಹೊರಗಡೆ ನಮ್ಮ ಪಾರ್ಥಸಾರಥಿಯವರು ಒಂದು ಕರೆದಿರೋದಕ್ಕೆ ನಾವು ಅದಕ್ಕೆ ಒಂದು ಗೌರವ ಕೊಟ್ಟು, ಅದು ಏನು ಅಂದರೆ ಒಂದು ಖುಷಿ ಅಲ್ವಾ ಸರ್, ನಮಗೊಂದು ಸರ್ಟಿಫಿಕೇಟ್ ಸಿಕ್ಕಿ ಒಂದು ಚಿನ್ನ ಅನ್ನೋದು. ಮೊದಲಿಗೆ ಎಲ್ಲರಿಗೂ ಇಲ್ಲಿ ಸೇರ್ತಕ್ಕಂಥ ನಮ್ಮ ರೈತ ಬಾಂಧವರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಏನಿದು ಅಯ್ಯನಗುಡಿ ಜಾತ್ರೆ, ಇದೊಂದು ಐತಿಹಾಸಿಕ ಜಾತ್ರೆ, ಪುರಾತನ ಕಾಲದ ಜಾತ್ರೆ. ವರ್ಷದಿಂದನೂ ಈ ವರ್ಷ ಒಂದು 2-3 ವರ್ಷದಿಂದ ಇಂಪ್ರೂವ್ ಆಗೋ ಸ್ಟೇಜಿಗೆ ಬಂದಿದೆ. ತುಂಬ ಚೆನ್ನಾಗಿ ದನಗಳು ಬರ್ತಿದೆ. ಅದೇ ಪ್ರಕಾರ ರೈತರುಗಳು ಇಂಟ್ರೆಸ್ಟಿಂದ ತಮ್ಮಲ್ಲಿ ಸಾಕಿರೋವಂಥ ಹಸುಗಳನ್ನ, ನಾಟಿ ಹಸುಗಳನ್ನ ಕರ್ಕೊಬಂದು ಇಲ್ಲಿ ಜಾತ್ರೆಯಲ್ಲಿ ಮಾರೋಕ್ಕೋ ಇಚ್ಛೆಯಿಂದ ಅಥವಾ ಕೊಳ್ಳೋ ಇಚ್ಛೆಯಿಂದ ಬರ್ತಿದ್ದಾರೆ. ಹಾಗಾಗಿ ಈ ಜಾತ್ರೆಯಲ್ಲಿ ಏನಿಲ್ಲ, 20,000 ಕರುವಿಂದ ಇವತ್ತು 18 ಲಕ್ಷ ಓರಿವರೆಗೂ ನಮ್ಮ ಜಾತ್ರೆಗೆ ಬಂದಿದೆ. ಓಕೆ, ಹೈಯೆಸ್ಟ್ ಇವತ್ತು ಪರ್ಚೇಸ್ ಆಗಿರೋದೇ 16,25,000 ರೂಪಾಯಿ ಒಂದು ಜೊತೆ ಎತ್ತುಗಳು ನಮ್ಮ ಜಾತ್ರೆಗೆ ಬಂದಿದೆ. ಎಲ್ಲೆಲ್ಲಿಂದ ಬರ್ತಾರೆ ಸರ್ ರೈತರುಗಳು? ನೋಡಿ, ಈಗ ನಮ್ಮ ಸ್ನೇಹಿತರು ಹಾಸನಿಂದ ಬಂದಿದ್ದಾರೆ, 3 ಜೊತೆ ಓರಿ ಹಾಕೊಂಡ್ಬಂದಿದ್ದಾರೆ. ನಮ್ಮ ಇವರು ಕನಕಪುರ ಇಂದ್ರೇಶ್ ಅಂದ್ಬಿಟ್ಟು ಅವ್ರು ಕನಕಪುರದಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಮತ್ತು ದೇವನಹಳ್ಳಿ, ಹೊಸಕೋಟೆ, ಹಾಗಾಗಿ ದಾವಣಗೆರೆಯಿಂದನೂ ದನಗಳು ಬಂದಿದೆ ಇಲ್ಲಿಗೆ. ಸರ್ ನಾನು ಇಲ್ಲಿಗೆ ಒಂದು 20 ವರ್ಷದಿಂದ ಬರ್ತಾನೆ. ನಾನು ಚಿಕ್ಕ ಹುಡುಗ ಇದ್ದಾಗಿಂದನೂ ಬರ್ತೀನಿ. ಮೊದಲು ನೋಡೋಕೆ ಬರ್ತಿದ್ದೆ. ನಾನು ಓರಿ ಕಟ್ಟೆ ಒಂದು 15 ವರ್ಷ ಆಯಿತು. 15 ವರ್ಷದಿಂದ ಓರಿ ಕಟ್ತಾ ಇದ್ದೀನಿ, ಜಾತ್ರೆಯಲ್ಲಿ ಬರ್ತಿದ್ದೀನಿ ಇಲ್ಲಿಗೆ. ಖಂಡಿತ ಇಲ್ಲಿ ಹಳ್ಳಿಕಾರ ನಾವು ಏನು ನಾಟಿ ದನ ಅಂತ ಕರಿತಿದ್ವಿ ಮೊದಲೇ, ಅದನ್ನ ಒಂದು ಹಳ್ಳಿಕಾರ ಅಂತ ಬಿಂಬಿಸಿದ್ರು. ನಾವು ನಾಟಿ ದನ ಅಂತಲೇ ಸಾಕ್ತಾರೆ. ರೈತರೆಲ್ಲ ಇನ್ನೂ ಯಾರು ಹಳ್ಳಿಕಾರ ಅಂತ ಇದಾಗಿಲ್ಲ. ಹಾಗಾಗಿ ನಮ್ಮ ನಾಟಿ ದನ ಏನು ಸಾಕ್ತಾ ಇದ್ದೀವಿ ಇಲ್ಲಿಗೆ ತುಂಬ ವಿಶೇಷ. ಅದು ಎಸ್ಪೆಷಲಿ ಇದು ನಮ್ಮ ರಾಮನಗರ ಬೇಸ್. ಅದು ಏನಂದರೆ ಮಗು ಎಲ್ಲಿ ಹುಟ್ಟು ಅಂದರೆ ಅದು ನಮ್ಮ ರಾಮನಗರ ಜಿಲ್ಲೆಯಲ್ಲೇ. ಈ ಒಂದು ತಳಿ ಹುಟ್ಟೋ ಮೂಲ ಸ್ಥಳ ಬಂದರೆ ರಾಮನಗರ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಹುಟ್ಟಿದ ಕರುಗಳೇ ನಾವು ಎಲ್ಲ ಕಡೆ ಇವತ್ತು ಹುಬ್ಳಿ, ಧಾರವಾಡ, ಮಹಾರಾಷ್ಟ್ರಗೆಲ್ಲ ಹೋಗಿದೆ ಈ ನಮ್ಮ ಹಳ್ಳಿಕಾರ ನಾಟಿ ದನಗಳು. ಅದೇನೇ ಬೇಸ್ ಬಂದು ನಮ್ಮ ರಾಮನಗರ ಜಿಲ್ಲೆ, ಅದು ಎಸ್ಪೆಷಲಿ ಕನಕಪುರ, ಮಾಗಡಿ ಮತ್ತು ರಾಮನಗರ, ಇಲ್ಲಿ ಹುಟ್ಟುವಂಥ ಕರುಗಳು ಎಲ್ಲ ಕಡೆ ಹೋಗುವಂಥದ್ದು. ಹಾಗಾಗಿ ಮೂಲ ಸ್ಥಳ ಬಂದು ನಮ್ಮ ಈ ನಾಟಿ ದನಗಳಿಗೆ ರಾಮನಗರ ಜಿಲ್ಲೆ.
ಸರ್, ಈ ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಅಂದರೆ ಇದು ಅಯ್ಯನಗುಡಿ ಜಾತ್ರೆ ಅಂತೇಳಿ ಪ್ರಸಿದ್ಧವಾದಂಥದ್ದು. ರಾಮನಗರದಿಂದ ಚನ್ನಪಟ್ಟಣ ತನಕ ದನಗಳನ್ನ ಕಟ್ತಿದ್ದಂಥ ಕಾಲವನ್ನು ನಾವು ಶಾಲಾ ಕಾಲೇಜಲ್ಲಿ ಓದ್ತಿದ್ದ ದಿನಗಳಲ್ಲಿ ನೋಡಿದ್ದೀವಿ. ಅದು ಮುಂದೆ ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ನಮ್ಮ ರೈತರು ಹಳ್ಳಿಕಾರ ದನಗಳನ್ನ ಸಾಕೋದನ್ನ ಬಿಟ್ಟು ಜಾತ್ರೆ ನಶಿಸಿ ಹೋಗ್ತಾ ಇದೆಯಲ್ಲ ಅನ್ನುವಂಥ ಆತಂಕ ಪ್ರಾರಂಭ ಆಯಿತು. ನಾವು ಮಿತ್ರರೆಲ್ಲ ಒಡಗೂಡಿ ನಮ್ಮ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಈ ಜಾತ್ರೆನ ಏನಾರು ಮಾಡಿ ಮತ್ತೆ ಮೈಗೂಡು ಕಳೆ ಕಟ್ಟಬೇಕು, ಕೆಂಗಲ್ ಅಯ್ಯನಗುಡಿ ಜಾತ್ರೆ ಅಂದರೆ ವಿಶೇಷವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷವಾದ ಸಭೆ ನಡೆಸಿ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಸಭೆಗೆ ಆಹ್ವಾನಿಸಿ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ. ಈ ಇತಿಹಾಸ ಪ್ರಸಿದ್ಧವಾದಂಥ ಕೆಂಗಲ್ ಅಯ್ಯನಗುಡಿ ಜಾತ್ರೆ ಯಶಸ್ವಿಯಾಗಿ ನಡೀಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ಇದು ಎಷ್ಟು ದಿನಗಳ ಕಾಲ ಜಾತ್ರೆ ನಡೀತದೆ? 10 ದಿವಸ. ಅದರಲ್ಲಿ ದನಗಳ ಜಾತ್ರೆ 6 ದಿವಸ ನಡೀತದೆ. ಇದ್ದಾಗೆಲ್ಲ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳು ನಡೀತವೆ. 18ನೇ ತಾರೀಕು ರಥೋತ್ಸವ ನಡೀತದೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ರಥೋತ್ಸವ. ನಮಗೆ ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ, ಕೋಲಾರ ಜಿಲ್ಲೆ, ಈ ರೀತಿ ಅನೇಕ ತುಮಕೂರು ಜಿಲ್ಲೆಯಿಂದನೂ ಕೂಡ ಸರ್ ಅನೇಕ ಜಿಲ್ಲೆಗಳ ಮೇಲೆ ಈ ಸರಿ 18 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂಥ ಹಸುಗಳು ನಮ್ಮ ಜಾತ್ರೆಗೆ ಬಂದಿವೆ ಅಂದರೆ ನಮಗೆ ಭಾಳ ಹೆಮ್ಮೆ ಆಗ್ತದೆ. ಅದರಿಂದ ಈ ಸರಿ ವಿಶೇಷವಾಗಿ ಬರ್ತಕ್ಕಂಥ ರೈತರುಗಳಿಗೆ ನಾವು ನಮ್ಮ ಸ್ನೇಹಿತರುಗಳೆಲ್ಲ ಒಡಗೂಡಿ ನಮ್ಮ ವ್ಯವಸ್ಥಾಪನಾ ಸಮಿತಿ, ನಮ್ಮ ಇ ಒ ಅವರವರು ಎಲ್ಲ ಸೇರಿ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಈ ಸರಿ ಸಣ್ಣದಾಗಿ ಪ್ರಾರಂಭ ಮಾಡ್ದೋ, ಅದು ದಿನೇ ದಿನೇ 3,000-4,000 ಜನಕ್ಕೆ ಊಟ ಹಾಕುವಂಥ ದಾಸೋಹ ಭವನದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ರೈತರು ಸಂತೃಪ್ತರಾಗಿದ್ದಾರೆ. ಈ ಹಳೆ ಅಯ್ಯನಗುಡಿ ಜಾತ್ರೆ ಗತವೈಭವ ಮರುಕಳಿಸ್ತಾ ಇದೆಯಲ್ಲಪ್ಪ ಕೆಂಗಲ್ ಆಂಜನೇಯ ಸ್ವಾಮಿ, ಇನ್ನೂ ದೊಡ್ಡ ಜಾತ್ರೆಯಾಗಿ ಬೆಳೀಲಿ ನಿನ್ನ ಸನ್ನಿಧಿಲಿ ಅಂತೇಳಿ ನಾವು ಕೂಡ ಹೆಮ್ಮೆಯಿಂದ ಖುಷಿ ಪಡ್ತಾ ಇದ್ದೀವಿ. ಆದ್ದರಿಂದ ಜೈ ಕೆಂಗಲ್ ಆಂಜನೇಯ ಸ್ವಾಮಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.